ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸೆಪ್ಟೆಂಬರ್ 2ರಿಂದ 3 ರಾಷ್ಟ್ರೀಯ ಪ್ರತಿಭಟನೆಯ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಏನು ಪರಿಷ್ಕೃತ ಕನಿಷ್ಠ ವೇತನ ಅಧಿಸೂಚನೆಯನ್ನ ಮೇ 22ನೇ ತಾರೀಕು ಪ್ರಕಟಣೆ ಮಾಡಿತ್ತು ರಾಜ್ಯ ಸರ್ಕಾರ. ಸೊ ಆ ಒಂದು ಪ್ರಕಟಣೆಗೆ ತಡೆ ಹಿಡಿದಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಮತ್ತೊಂದು ನಿರ್ಧಾರ. ಇತ್ತೀಚೆಗೆ ಸಂಪುಟ ಸಭೆಯನ್ನು ರಚಿಸಿಬಿಟ್ಟು ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ. ಸೊ ಇದು ದುಡಿಯುವ ಕಾರ್ಮಿಕರಿಗೆ ಒಂದು ರೀತಿಯ ಆಘಾತಕಾರಿಯಾಗಿರ್ತಕ್ಕಂಥದ್ದು, ಅವರೆಲ್ಲ ಆತಂಕನ ಉಂಟು ಮಾಡಿದೆ. ಸೊ ಇದು ಅತ್ಯಂತ ಕಾರ್ಮಿಕ ವಿರೋಧಿ ಕ್ರಮ ಆಗಿದೆ. ಈ ರಾಜ್ಯದ ಕಾರ್ಪೊರೇಟ್ ಕಂಪನಿಗಳಿಗೆ ಸಣ್ಣಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಕಾರ್ಮಿಕರಿಗೆ ಕನಿಷ್ಠ ವೇತನ ಖಾತ್ರಿಪಡಿಸಬೇಕಾಗಿತ್ತು, ಅದರಿಂದ ವಂಚಿಸ್ತಾ ಇರ್ತಕ್ಕಂಥದ್ದು ಇದು ಅತ್ಯಂತ ಖಂಡನೀಯ. ಕಾರ್ಮಿಕರ ಹೊಟ್ಟೆಗೆ ಹೊಡಿತಕ್ಕಂಥದ್ದು, ಇದನ್ನ ಸರ್ಕಾರ ಕೈ ಬಿಡಬೇಕು, ಮತ್ತೆ ಪರಿಷ್ಕೃತ ವೇತನವನ್ನು ಜಾರಿಗೊಳಿಸಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಾ ಇದ್ದೇವೆ. 1 ಕೋಟಿಗೂ ಹೆಚ್ಚು ದುಡಿಯೋ ಕಾರ್ಮಿಕರು ರಾಜ್ಯದಲ್ಲಿದ್ದಾರೆ. ಸೊ ಗುತ್ತಿಗೆ ದಿನಗೂಲಿ ಕಾರ್ಮಿಕರು ಇವತ್ತಿನ ದುಬಾರಿ ದಿನಗಳಲ್ಲಿ ಕನಿಷ್ಠ ವೇತನ 36,000 ಬೇಕಂತ ಹೇಳ್ಬಿಟ್ಟು ನಾವು ಕನಿಷ್ಠ ವೇತನ ಸಲಹಾ ಮಂಡಳಿಯಲ್ಲಿ ಚರ್ಚೆ ಆಗಿ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿರ್ತಕ್ಕಂಥದ್ದು. ಆ ಒಂದು ಸಲಹಾ ಮಂಡಳಿಯಲ್ಲಿ ಕಾರ್ಮಿಕ ಪ್ರತಿನಿಧಿಗಳು, ಮಾಲೀಕರ ಪ್ರತಿನಿಧಿಗಳು, ಸರ್ಕಾರದ ಪ್ರತಿನಿಧಿಗಳು, ಹೀಗೆ ತ್ರಿಪಕ್ಷೀಯ ಸಮಿತಿ ಆಗಿದೆ. ಆ ಒಂದು ತ್ರಿಪಕ್ಷೀಯ ಸಭೆಯಲ್ಲಿ ದೀರ್ಘಕಾಲ ಚರ್ಚೆ ಆಗಿಬಿಟ್ಟು ರಾಜ್ಯ ಸರ್ಕಾರಕ್ಕೆ ಕನಿಷ್ಠ ವೇತನ 36,000 ಬೇಕು ಅಂತೇಳಿ ಪ್ರಸ್ತಾವನೆ ಹೋಗಿರ್ತಕ್ಕಂಥದ್ದು. ಅಲ್ಲಿ ರಾಜ್ಯ ಸರ್ಕಾರ ಕನಿಷ್ಠ 3 ಕ್ಯಾಟಗರಿ ಆಫ್ ವರ್ಕರ್ಸ್ಗೆ, ಹೈಲಿ ಸ್ಕಿಲ್ಡ್, ಸೆಮಿ ಸ್ಕಿಲ್ಡ್, ಅನ್ಸ್ಕಿಲ್ಡ್, ಈ ತರ 4 ಕ್ಯಾಟಗರಿ ಆಫ್ ವರ್ಕರ್ಸ್ಗೆ 3 ಝೋನ್ಗಳಲ್ಲಿ ವೇತನವನ್ನ ಜಾಸ್ತಿ ಮಾಡಬೇಕು. ಕನಿಷ್ಠ 19,000ದಿಂದ ಹಿಡಿದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 31,000, 34,000. ಸೊ ಇಲ್ಲಿ ಹೈಲಿ ಸ್ಕಿಲ್ಡ್ಗೆ 34,000 ಅಥವಾ 31,000 ಸಿಗುತ್ತೆ. ಹೈಲಿ ಸ್ಕಿಲ್ಡ್ ಅದು ಝೋನ್ 1 ಇರ್ತಕ್ಕಂಥವ್ರಿಗೆ. ಝೋನ್ 1 ಅಂತಂದ್ರೆ ಬೆಂಗಳೂರು ಮಹಾನಗರ ಪಾಲಿಕೆ ಬರುತ್ತೆ. ಸೊ ರಾಜ್ಯ ಸರ್ಕಾರ ಹೇಳುತ್ತೆ ನಮ್ಗೆ ಆರ್ಥಿಕ ಹೊರೆ ಬೀಳುತ್ತೆ, ಅಥವಾ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಉದ್ಯಮಿಪತಿಗಳು ಬೇರೆ ರಾಜ್ಯಕ್ಕೆ ಹೋಗ್ತಾರೆ ಈ ವೇತನ ಜಾಸ್ತಿ ಮಾಡಿದ್ರೆ ಅಂತಕ್ಕಂಥ ವಾದವನ್ನ ಕೊಡ್ತಾ ಇದ್ದಾರೆ. ಇದು ಅರ್ಥಹೀನವಾದ, ತರ್ಕರಹಿತವಾದ. ಸೊ ಕನಿಷ್ಠ ಇವತ್ತು ಪ್ರತಿಯೊಂದು ಒಂದು ಕಾರ್ಮಿಕ ಕುಟುಂಬಕ್ಕೆ ಇವತ್ತಿನ ದುಬಾರಿ ದಿನಗಳಲ್ಲಿ ಜೀವನ ಮಾಡಬೇಕು ಅಂದ್ರೆ ಕನಿಷ್ಠ 36,000 ಬೇಕು. ಬೆಂಗಳೂರಂತ ಮಹಾನಗರದಲ್ಲಿ 36,000ದಲ್ಲಿ ಜೀವನ ಮಾಡಕ್ಕಾಗುತ್ತಾ? ಮನೆ ಬಾಡಿಗೆ, ಮಕ್ಕಳ ಶಿಕ್ಷಣ, ಆರೋಗ್ಯ, ಬೇರೆ ಎಲ್ಲವನ್ನು ಖರ್ಚು ಮಾಡಕ್ಕಾಗುತ್ತಾ? ಖಂಡಿತ ರಾಜ್ಯ ಸರ್ಕಾರದ ದುಡ್ಡಿಲ್ಲ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಸರಿ? ಇವತ್ತು ನಮ್ಮ ರಾಜ್ಯ ಸರ್ಕಾರದ ಬಜೆಟ್ 4.5 ಲಕ್ಷ ಕೋಟಿ ಇದೆ. ಗ್ಯಾರಂಟಿಗಳಿಗೆ 56,000 ಕೋಟಿ ತೆಗೆದಿಟ್ಟಿದ್ದಾರೆ. 56,000 ಕೋಟಿ ತೆಗೆದಿಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಕನಿಷ್ಠ ಒಂದು 2,000 ಕೋಟಿ ತೆಗೆದಿಡಕ್ಕಾಗಲ್ವಾ? ದಿನಗೂಲಿ ಕಾರ್ಮಿಕರಿಗೆ, ಗುತ್ತಿಗೆ ಕಾರ್ಮಿಕರಿಗೆ ಇದನ್ನು ನಾವು ಕೇಳ್ತಾ ಇದ್ದೀವಿ, ಪ್ರಶ್ನೆ ಮಾಡ್ತಾ ಇದ್ದೀವಿ. ಇವತ್ತು ಬೇರೆ ಇದಕ್ಕೆ ದುಡ್ಡು ಖರ್ಚು ಮಾಡ್ತಿಲ್ಲ, ಆದ್ರೆ ದುಡಿಯುವ ಕಾರ್ಮಿಕ ಅತ್ಯಂತ ಶೋಷಿತ ವರ್ಗಕ್ಕೆ ಸೇರಿರ್ತಕ್ಕಂಥದ್ದು, ಹಗಲು ರಾತ್ರಿ ಶ್ರಮ ಹಾಕಿ ದುಡಿತಾ ಇದ್ದಾರೆ. ಅಂತ ಕಾರ್ಮಿಕರಿಗೆ ಕನಿಷ್ಠ ಜೀವನ ಮಾಡೋದಕ್ಕೆ ಇಷ್ಟು ವೇತನ ಕೊಟ್ಟಿಲ್ಲ ಅಂದ್ರೆ ಹೇಗೆ? ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಿತ್ಕೊಳ್ತಾ ಇದ್ರಲ್ಲ ನೀವು, ಅವ್ರ ಹೊಟ್ಟೆಗೆ ಹೊಡಿತಾ ಇದ್ರಲ್ಲ, ಇದು ನ್ಯಾಯನ? ಇದು ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ. ಇದು ಅತ್ಯಂತ ಕಾರ್ಮಿಕ ವಿರೋಧಿ. ಸೊ ಏನೋ ಕ್ಯಾಬಿನೆಟ್ ಸಬ್ ಕಮಿಟಿಗೆ ರೆಫರ್ ಮಾಡಿದ್ದಾರೆ, ಮತ್ತೆ ಮರುಪರಿಶೀಲನೆ ಮಾಡ್ತೀರಾ? ಅವಶ್ಯಕತೆ ಏನಿದೆ? ಅವಶ್ಯಕತೆಯನ್ನು ಮರುಪರಿಶೀಲನೆ ಮಾಡ್ತಕ್ಕಂಥದ್ದು. ಈಗಾಗಲೇ ಕೆಲವು ಇಲಾಖೆಗಳಲ್ಲಿ 1 ತಿಂಗಳು 2 ತಿಂಗಳು ಹೆಚ್ಚಿರ್ತಕ್ಕಂಥ ವೇತನವನ್ನು ಕೊಟ್ಟಿದ್ದಾರೆ. ಕಾರ್ಮಿಕರು ಅತ್ಯಂತ ಹರ್ಷಗೊಂಡಿದ್ರು, ಸಂತೋಷವಾಗಿದ್ರು. ಕೊನೆಗೆ ನಾವು ಇಷ್ಟು ವೇತನ ಪಡ್ಕೊಳ್ಳೋಕೆ ಸಾಧ್ಯ ಆಯ್ತಲ್ಲ, ಅಟ್ಲೀಸ್ಟ್ ಸ್ವಲ್ಪ ನೆಮ್ಮದಿ ಅಂತೂ ಸಿಗುತ್ತಲ್ಲ ಜೀವನದಲ್ಲಿ ಅಂತ ಹೇಳಿ. ಆದ್ರೆ ಸರ್ಕಾರ ಇಂಥ ಒಂದು ಕ್ರಮನ ತಗೊಂಡು ಆರ್ಥಿಕ ಇಲಾಖೆ ಒಂದು ನೋಟ್ ಹಾಕಿ ಅಷ್ಟು ಬಜೆಟ್ ಹೊಂದಾಣಿಕೆ ಮಾಡ್ಕೊಳ್ಳೋದು ನಮ್ಗೆ ಕಷ್ಟ ಆಗ್ತದೆ ಅಂತ ಹೇಳಿ ಈ ಒಂದು ಕಾರಣ ಕೊಟ್ಟು ಇದನ್ನ ತಡೆ ಹಿಡಿದಿರ್ತಕ್ಕಂಥದ್ದು. ಇದು ಕೂಡಲೇ ವಾಪಸ್ ತಗೊಳ್ಬೇಕು, ಮರುಪರಿಶೀಲನೆ ಮಾಡಬಾರ್ದು. ಏನು ಪರಿಷ್ಕೃತ ವೇತನ ಜಾಸ್ತಿ ಆಗಿದೆ ಅದನ್ನ ಜಾರಿಗೊಳಿಸಬೇಕು ಅಂತ. ಕನಿಷ್ಠ ವೇತನ ಕಾಯ್ದೆ ಪ್ರಕಾರ 5 ವರ್ಷಕ್ಕೊಮ್ಮೆ ಕನಿಷ್ಠ ವೇತನ ಹೆಚ್ಚಳ ಮಾಡಬೇಕು. 5 ವರ್ಷ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.